ಬಿಗ್ ಬಾಸ್ 11 ಸೀಸನ್ 11ರ ವಿಜೇತರಾಗಿರ್ತಕ್ಕಂತಹ ಅಭೂತಪೂರ್ವ ಗೆಲುವನ್ನು ಸಾಧಿಸಿರ್ತಕ್ಕಂತಹ ಹನುಮಂತ್ ಅವರು, ಚಿಲ್ಲೂರು ಬಡ್ನಿ ಹನುಮಂತ್ ಅವರು ಅವರ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ಅವರು ಕಲ್ತಿರ್ತಕ್ಕಂಥ ಶಾಲೆಗೆ ಬಂದಿದ್ದೀನಿ ನಾನು. ಅವ್ರು ಕಲ್ತಿರ್ತಕ್ಕಂಥ ಶಾಲೆಯಲ್ಲಿ ಅವ್ರ ಬಗ್ಗೆ ಯಾವ ರೀತಿ ಒಪಿನಿಯನ್ ಇದೆ, ಅಸಲಿಗೆ ಅವರು ಎಲ್ಲಿವರೆಗೂ ಓದಿದ್ದು, ಯಾಕಂದರೆ ಒಂದಷ್ಟು ಮಾಧ್ಯಮಗಳಲ್ಲಾಗಿರ್ಬೋದು, ಬೇರೆ ಬೇರೆ ಪತ್ರಿಕೆಯಲ್ಲಾಗಿರ್ಬೋದು, ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಹನುಮಂತು ಕಲ್ತಿರೋದು ಇಷ್ಟೇ, ಇಲ್ಲಿವರೆಗೂ ಓದಿದ್ದಾರೆ, ಈ ರೀತಿಯೆಲ್ಲ ಕೇಳಿದ್ದೀವಿ. ಆನಂತರ ಊರಿನಲ್ಲಿ ಅವರು ಯಾವ ರೀತಿ ಇರ್ತಾಯಿದ್ರು, ಗುರುಗಳಂದರೆ ಯಾವ ರೀತಿ ಕಾಣ್ತಾರೆ, ಅವರ ಒಂದು ಒಡನಾಟ ಗ್ರಾಮದಲ್ಲಿ ಹೇಗಿದೆ, ಅದ್ರ ಜೊತೆಗೆ ಶಿಕ್ಷಣದ ಅವರಿಗೆ ಎಜುಕೇಷನ್ ನೀಡಿರ್ತಕ್ಕಂಥವ್ರು, ಶಿಕ್ಷಣವನ್ನು ಕಲಿಸಿರ್ತಕ್ಕಂಥವ್ರು ಆ ಗುರುಗಳು ನಮ್ಮ ಜೊತೆ ಇದ್ದಾರೆ. ನಾನು ನೇರವಾಗಿ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ವಿದ್ಯಾಧರ ಪತ್ನಿ ಅಂತ ಸರ್. ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ 11ರಲ್ಲಿ ನನ್ನ ಶಿಷ್ಯ ಹನುಮಂತ್ ಲಮಾನಿ ವಿಜೇತರಾಗಿದ್ದು ಅತೀವ ಸಂತೋಷಕರ್ತಕ್ಕಂಥ ವಿಷಯ. ಯಾಕಂದರೆ ಚಿಲ್ಲೂರು ಬಡ್ನಿ ಅಂದ್ರೆ ಮೊದಲು ಯಾರು ಗುರುತಿಸಲಾರ್ದಂಥ ಒಂದು ಹಳ್ಳಿಯಾಗಿತ್ತು. ಆದರೆ ಈಗ ಚಿಲ್ಲೂರು ಬಡ್ನಿ ಅಂದ್ರೆ ಸಾಕು, ಇಡೀ ನಾಡಿನ ಮನೆ ಮನೆಯಲ್ಲಿ ಮಾತಾಗಿದೆ. ಅದಕ್ಕೆಲ್ಲ ಕಾರಣ ಯಾರು ಅಂತಂದರೆ ನಮ್ಮ ಹನುಮಂತ್ ಅಂತ ಹೇಳಲಿಕ್ಕೆ ನನಗೂ ಅತೀವ ಹೆಮ್ಮೆಯ ವಿಷಯ ಆಗ್ತಾಯಿದೆ ಸರ್. ಆಮೇಲೆ ಆತ ಅಭ್ಯಾಸದಲ್ಲಿ ಬಾಹ್ಯ ಅಭ್ಯರ್ಥಿಯಾಗಿ ಅಭ್ಯಾಸ ಮುಗಿಸಿದ ಸರ್. ಎಲ್ಲಿವರೆಗೂ ಸರ್ ಅಸಲು? ಯಾಕಂದರೆ ನಮಗೂ ಗೊತ್ತಿಲ್ಲ. ಹನುಮಂತವರು ಓದಿರೋದು ಎಷ್ಟನೇ ಕ್ಲಾಸ್ವರೆಗೂ ಓದಿದ್ದಾರೆ? ನಿಮ್ಮ ಶಾಲೆಯಲ್ಲಿ ಎಲ್ಲಿವರೆಗೂ ಓದಿದ್ದಾರೆ? ನಮ್ಮ ಶಾಲೆಯವರೆಗೂ ಸರ್ 1ರಿಂದ 8ನೇವರೆಗಿದೆ. 8ನೇದಲ್ಲಿ ಬಾಹ್ಯ ಅಭ್ಯರ್ಥಿಯಾಗಿ ಅಭ್ಯಾಸ ಮಾಡ್ತಾರೆ. ಎಲ್ಲಿವರೆಗೂ ಪೂರ್ಣಗೊಳಿಸಿದ್ದಾರೆ ಸರ್? ಸರ್ SSLC ನಾವು ಬಾಹ್ಯ ಅಭ್ಯರ್ಥಿಯಾಗಿ ಇತ್ತೀಚೆಗೆ ಕಂಪ್ಲೀಟ್ ಮಾಡಿದ್ದೀನಿ ಅನಿಸುತ್ತೆ ಸರ್. ಸರ್ ಒಂದಷ್ಟು ಮಾಹಿತಿಗಳಿದೆ. ಅಂದರೆ ಹನುಮಂತು ಅಂದರೆ ಅವನೇನು ಮುಗ್ಧ ಅಲ್ಲ ಅನ್ನೋ ರೀತಿಯಲ್ಲಿ, ಅಥವಾ ಅವನು ಇಲ್ಲಿ ಮುಖವಾಡ ಹಾಕೊಂಡು ಆಡ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ, ಅವನು ಇದೇ ರೀತಿ ಬಂದ ಗೆಲುವನ್ನು ಸಾಧಿಸಿ, ಇದಕ್ಕೆಲ್ಲ ಏನು ಸರ್? ಅಂದರೆ ಗ್ರಾಮದಲ್ಲಿ ಈಗ ನೀವು ಅವರಿಗೆ ಶಿಕ್ಷಣ ಕೊಡೋದ್ರಿಂದ ಹಿಡಿದು ಇಲ್ಲಿವರೆಗೂ ನೋಡಿರ್ತೀರಿ, ಹೊರ ಜಗತ್ತಿಗೆ ಅವ್ರು ಪರಿಚಿತ ಆದಮೇಲೂ ನೋಡಿದಿರಿ. ಅವನು ಇರೋದು ಹೇಗೆ, ಈಗ ಹೇಗಿದ್ದಾನೆ ಅಲ್ಲೂ ಹಾಗೆ ಇದ್ನ ಅಥವಾ ಬೇರೆ ರೀತಿ ಇದ್ನ, ಹೇಗೆ ಅನಿಸುತ್ತೆ? ನಾವು ನೋಡಿದ ಹಾಗೆ ಸರ ಹನುಮಂತ ಮೊದಲಿಂದ ನೋಡ್ತಾ ಇದ್ದೀನಿ, ಈಗಿಂದಲೂ ನೋಡ್ತಾ ಇದ್ದೀನಿ. ಆತ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ದೂರದರ್ಶನಗಳಲ್ಲಿ ಹಲವಾರಲ್ಲಿ ಬಂದರೂ ಸಹ ಆತನ ಭಾಷೆ ಇಲ್ಲಿವರೆಗೂ ಬದಲಾಗಿಲ್ಲ. ಹೌದು, ನಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥ ಹುಡುಗರು 1 ವಾರ ಬೆಂಗಳೂರು ಬಂದ್ರೆ ಸಾಕು ಬೆಂಗಳೂರು ಭಾಷೆನೇ ಚೇಂಜ್ ಆಗಿಬಿಡುತ್ತೆ ಸರ್. ಆದರೆ ನೋಡ್ತಾ ಇದ್ದಾರೆ ಅವನ ಭಾಷೆ ಒಂಚೂರು ಬದಲಾವಣೆ ಆಗಿಲ್ಲ. ಅದರೊಂದಿಗೆ ಅವನ ವೇಷಭೂಷಣನೂ ಬದಲಾವಣೆ ಆಗಿಲ್ಲ ಸರ್. ಇಲ್ಲಿವರೆಗೂ ಒಮ್ಮೆನೂ ಆತ ಆಡಂಬರ ಜೀವನಕ್ಕೆ ಬಿದ್ದದ್ದು ನಾವು ಕಾಣಲಿಲ್ಲ. ಯಾವಾಗ ಮೊದಲು ವಿನಮ್ರತೆ ಇತ್ತು ಅದೇ ವಿನಮ್ರತೆ ಇವತ್ತು ಇದೆ. ಆತ ಎಷ್ಟೋ ಬಾರಿ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಯಾವಾಗ ಚಿಲ್ಲೂರು ಬಡ್ನಿ ಬಂದಿದ್ದಾನೆ ಆ ವೇಳೆಯಲ್ಲಿ ಆತ ತಪ್ಪದೇ ಶಾಲೆಗೆ ಭೇಟಿ ಕೊಡ್ತಾನೆ. ನಮ್ಮನ್ನೆಲ್ಲ ಏನಾಗ್ತಾನಂದ್ರೆ ಅವನು ಭೇಟಿ ಆಗ್ತಾನೆ. ಆಮೇಲೆ ಶಾಲೆ ಬಗ್ಗೆ ಅತಿಯಾದ ಅಭಿಮಾನ ಇದೆ ಸರ್ ಅವನಿಗೆ. ತಾನು ಏನು ವಿದ್ಯೆ ಗಳಿಸಿದಾನಲ್ಲ ಅದನ್ನು ನೆನ್ಪಿಟ್ಕೊಂಡು ಮುಂದಿನ ಮಕ್ಕಳಿಗೆ ಅನುಕೂಲವಾಗಲಿ ಅಂತ ತಿಳ್ಕೊಂಡು ನಮ್ಮ ಮಕ್ಕಳಿಗೆ ಕರೋಕೆ ಸ್ಪೀಕರ್ ಕೊಡಿಸಿದ್ದಾನೆ ಸರ್. ಮಕ್ಕಳನ್ನ ರೂಢಿ ಮಾಡಿಸಿ ಅಂತಕೊಂಡು ದಾನ ಮಾಡ್ತಕ್ಕಂಥ ಗುಣನೂ ಇದೆ. ಇದೇನು ದಾನ ಮಾಡಿ ಮಕ್ಕಳಲ್ಲೂ ಸಹ ಮುಂದೆ ನನ್ನಾಗೆ ಆಗಲಿ ಅಂತ ಬಯಸ್ತಾ ಇದ್ದಾನಲ್ಲ ಸರ್, ಅದು ಬಹಳ ಮೆಚ್ಚಿಗೆ ಸರ್. ಊರಲ್ಲಿ ಎಲ್ಲರ ರೀತಿ ಕಾಮನ್ ಆಗಿದ್ದಾನೆ ಸರ್. ನಾನೊಬ್ಬ ಸೆಲೆಬ್ರಿಟಿ ಅಂತಕ್ಕಂಥ ಕಲ್ಪನೆ ಅವನಲ್ಲಿ ಇಲ್ಲ. ಮುಖವಾಡ ಅಂತೂ ನಾವು ನೋಡಿಲ್ಲ ಸರ್. ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದರೂ ಅವನಾಗೇ ಇದ್ದಾನೆ, ಅವನ ವ್ಯಕ್ತಿತ್ವ ಹಾಗೇ ಇದೆ ಸರ್, ಹಾಗೇ ಇದೆ. ಇಲ್ಲಿವರೆಗೂ ಒಮ್ಮೆ ಆತ ಬದಲಾಗಿ ಮಾತಾಡಿದ್ದು ನಾವು ನೋಡಿಲ್ಲ. ನಮ್ಮೊಂದಿಗೆ ಹೇಗೆ ಗುರುಗಳಂತ ಇದ್ದಾನಲ್ಲ ಅದೇ ರೀತಿಯಾಗಿ ಆತ ಏನು ಮಾಡ್ತಾನೆ ಅಂದ್ರೆ ವರ್ತನೆ ಮಾಡ್ತಾನೆ. ನಮ್ಮ ಮನೆಗೆ ಬಂದಿದ್ದಾನೆ, ಬಂದರು ಬಾರೋ ಪಕ್ಕದಲ್ಲಿ ಕುಂದಿಸ್ಕೊಂಡ್ರು ಸರ್ ಬೇಡ್ರಿ ಅಂತ ಮತ್ತೆ ಕೆಳಗೆ ಕೂತಿದ್ದಾನೆ ಅಂತ ವಿಧೇಯತೆ ಅವನಲ್ಲಿ ನೋಡಿದ್ದೀವಿ ಸರ್. ನೀವು ಅವನಿಗೆ ಕಲಿಸಿದಿರಿ, ಅವನು ಶಾಲೆ ಬರ್ತಕ್ಕಂಥ ಸಂದರ್ಭ ಯಾಕಂದರೆ ಗುರುಗಳಿಗೆ ಗೊತ್ತಾಗದಿರೋದು ಯಾವುದೂ ಇಲ್ಲ. ಮಕ್ಕಳು ಈ ವ್ಯಕ್ತಿಗಳು ಹಿಂಗೆಲ್ಲ ವಿದ್ಯಾರ್ಥಿಗಳು ಕಾಣ್ತಾ ಇರ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಒಂದೇ, ಆದರೆ ವಿಶೇಷವಾಗಿ ಏನು ಕಾಣಿಸ್ತಾ ಇತ್ತು, ಹನುಮಂತು ಓದ್ನಲ್ಲಿ ಹೇಗಿದ್ದರು ಅಥವಾ ಅವರು ಶಾಲೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅವರು ಹೇಗಿದ್ದರು ಅನ್ನೋದ್ರ ಬಗ್ಗೆ ಸರ್ ಅಷ್ಟು ಸ್ಪಷ್ಟವಾಗಿ ನೆನಪಿಲ್ಲ ಸರ್. ಯಾಕಂದರೆ ಅದು ಬಾಹ್ಯವಾಗಿ ಅಭ್ಯಾಸ ಮಾಡಿದ್ರಿಂದ ಅಷ್ಟು ಅದ್ರ ಬಗ್ಗೆ ಇಲ್ಲ ಸರ್. ಆದರೆ ನಾವು ಕಾಮನ್ ಆಗಿ ಅಡ್ಡಾಡುವಾಗ ಅವೆಲ್ಲ ಬಂದು ಭೇಟಿ ಆಗ್ತಾಯಿದ್ದೆ ನಮ್ಮನ್ನೆಲ್ಲ. ಅವನು ಅವಾಗ ಯಾವ ರೀತಿ ಮಾತಾಡ್ತಿದ್ದೆ ಈಗ ನಾವು ಅದೇ ರೀತಿ ಮಾತಾಡ್ತಾ ಇದ್ದೀವಿ ಸರ್. ಅದೇ ರೀತಿ ಶಾಲೆ ಬಗ್ಗೆ ಅಭಿಮಾನ ವಹಿಸ್ಕೊಂಡಿದ್ದಾನೆ. ಶಾಲೆಯಲ್ಲಿ ಏನಾದರೂ ರಾಷ್ಟ್ರೀಯ ಕಾರ್ಯಕ್ರಮಗಳಿದ್ದರೆ, ನಮ್ಮ ಶಾಲೆಯಲ್ಲಿ ಏನಾದರೂ ಕಾರ್ಯಕ್ರಮಗಳಿದ್ದರೆ ತಪ್ಪದೇ ಬರ್ತಾನೆ ಸರ್. ಅಂದರೆ ಈಗ ಎಲ್ಲ ರಿಯಾಲಿಟಿ ಶೋ ಆಯಿತು, ಹೊರ ಜಗತ್ತಿಗೆಲ್ಲ ಓಡಾಡ್ತಾ ಇದ್ದಾರೆ, ಎಲ್ಲ ಕಾರ್ಯಕ್ರಮ ಕೊಡ್ತಾರೆ. ಇಷ್ಟೆಲ್ಲ ಆದಮೇಲೂ ಶಾಲೆಗಳಿಗೆ ಭೇಟಿ ಕೊಡ್ತಾ ಇರ್ತಾರೆ ಅಥವಾ ತಮ್ಮನ್ನು ಮಾತಾಡ್ಸೋಕ್ಕಾಗಲಿ ತಾನು ಕಲ್ತಿರೋ ಶಾಲೆ ಅಂತಂದೇಳಿ ಪ್ರೀತಿ ಪ್ರೇಮದಿಂದ ಬರ್ತಾ ಇರ್ತಾರೆ. ಹೌದು ಸರ್, ಇದಾಗಲೇ ಹೇಳಿದ್ದೀನಲ್ಲ ಸರ್, ನಾವು ಎಷ್ಟೇ ಬಾರಿ ಬೆಂಗಳೂರು ಹೋಗಲಿ, ಎಷ್ಟೇ ಬಾರಿ ರಿಯಾಲಿಟಿ ಶೋ ಭಾಗವಹಿಸಿ ಊರಿಗೆ ಬಂದಾಗೊಮ್ಮೆ ನಮ್ಮ ಶಾಲೆಗೆ ಭೇಟಿ ಕೊಡ್ತೀವಿ ಸರ್. ಶಾಲೆಗೆ ಭೇಟಿ ಕೊಟ್ಟು ನಮ್ಮ ಗುರುವನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗ್ತಾನೆ ಸರ್. ಓಕೆ, ಅಷ್ಟೇ ಪ್ರೀತಿಯಿಂದ ಉಳಿಸ್ಕೊಂಡಿದ್ದಾನೆ ಸರ್. ಅವನಿಗೆ ನಿಜವಾಗಿಯೂ ಹೇಳ್ತಾ ಇದ್ದೀವಿ ಸರ್,
ಅವನ ಭವಿಷ್ಯ ಇನ್ನೂ ಉಜ್ವಲವಾಗಿದೆ ಸರ್. ಇದೇನು ಅವನ ವಿಧೇಯತೆ ಐತಿ ಖಂಡಿತ ಅವನ ಇನ್ನೂ ಎತ್ತರಕ್ಕೆ ತೊಗೊಂಡು ಹೋಗಲಿ ಅಂತ ನಾವು ಆಶಿಸ್ತೀವಿ. ನಮ್ಮ ಚಿಲ್ಲೂರು ಬಡ್ನಿ ಹೆಸರನ್ನು ಇಡೀ ನಾಡಿನಾದ್ಯಂತ ಮನೆ ಮಾತು ಮಾಡಿದ್ದಕ್ಕೆ ನಾವು ಅವನಿಗೇನು ಹೇಳ್ತೀವಿ ಅಂತಂದ್ರೆ ತುಂಬ ಧನ್ಯವಾದಗಳನ್ನು ನಮ್ಮೆಲ್ಲ ಗುರುಗಳ ಪರವಾಗಿ ಎಲ್ಲ ಮುದ್ದು ಮಕ್ಕಳ ಪರವಾಗಿ ಅವನಿಗೆ ಹಾರೈಸ್ತೀವಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಅವರಿಗೆ ಕಲಿಸಿರ್ತಕ್ಕಂತಹ ಗುರುಗಳಾಗಿರ್ಬೋದು ವಿದ್ಯಾಧರ್ ಅವರ ಮಾತು. ಯಾಕಂದರೆ ಎಲ್ಲೂ ಹೊರ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ ಅಂದರೆ ಅದನ್ನು ಮಾತಾಡೋದು 108 ಮಾತಾಡ್ತಾರೆ. ಅಂದರೆ ಅದು ಹಾಗಲ್ಲ, ಇದೀಗ ಎಲ್ಲಿ ಒಳ್ಳೆತನದ್ದು ಅಲ್ಲಿ ಕೆಟ್ಟದ್ದು ಇದ್ದೇ ಇರುತ್ತೆ. ಹಾಗಾಗಿ ಒಂದಷ್ಟು ನೆಗೆಟಿವ್ ಮಾತುಗಳಾಗಿರ್ಬೋದು, ಅವರ ವಿರೋಧವಾಗಿರ್ತಕ್ಕಂಥ ಅಥವಾ ಪರವಾಗಿರ್ತಕ್ಕಂಥ ಎಷ್ಟೇ ಮಾತಿದ್ರು ಒಂದಷ್ಟು ಅಳುಕಂತೂ ಜನರಲ್ಲಿ ಇದ್ದೇ ಇತ್ತು. ಹನುಮಂತು ನಿಜವಾಗ್ಲೂ ಹೀಗೆ ಇರೋದಾ, ಅಥವಾ ಅವರು ಮುಖವಾಡ ಹಾಕ್ಕೊಂಡು ಆಡಿದ್ರಾ, ಅಥವಾ ಅವ್ರ ವ್ಯಕ್ತಿತ್ವ ಬೇರೆ ಥರ ಇತ್ತಾ, ಇವೆಲ್ಲ ಒಂದಷ್ಟು ಅನುಮಾನಗಳಿಗೆ ಇವತ್ತು ಅವರ ಶಾಲೆ ಕಲಿತಿರ್ತಕ್ಕಂಥ ಶಾಲೆಗೆ ಬಂದಿದ್ವಿ ನಾವು. ಆ ಶಾಲೆಯ ಗುರುಗಳು ಸ್ವತಃ ಹೇಳಿರ್ತಕ್ಕಂಥದ್ದು ಅವರು ಅಲ್ಲಿ ಹೇಗಿದ್ರು ಇಲ್ಲೂ ಹಾಗೆ ಇದ್ರು, ಇಲ್ಲಿದ್ದ ರೀತಿಯಲ್ಲೇ ಅಲ್ಲಿದ್ದಾರೆ. ಅವರ ವ್ಯಕ್ತಿತ್ವ, ಅವರ ಒಂದು ಪ್ರಾಮಾಣಿಕತೆ ಅವರನ್ನು ಗೆಲ್ಲಿಸಿದೆ. ಅದು ನಮಗೆ ಮತ್ತಷ್ಟು ಹೆಮ್ಮೆ ತಂದಿದೆ ಅನ್ನೋ ಒಂದು ಮಾತನ್ನು ಹೇಳಿದರು. ಕ್ಯಾಮ್ರಾ ಪರ್ಸನ್ ಮಲ್ಲೇಶ್ ಕಪೂರ್ ಜೊತೆ ಕಿರಣ್ ಬಳ್ಳಾರಿ, ಶ್ರೀ ಕರ್ನಾಟಕ, ಕಾವೇರಿ.